ಗೇಟು. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ನಮ್ಮನೆಯವರು ಸರ್ಪ್ರೈಸಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹಾಗೆ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದೊಂಥರ ಅನ್ಪ್ಲ್ಯಾನ್ಡ್ ಆಗಿತ್ತು. ಬನ್ನಿ ಇವತ್ತಿನ ದಿನ ಏನೆಲ್ಲ ಆಯಿತು ಅನ್ನೋದನ್ನು ತೋರಿಸ್ತೀನಿ. ಗುಡ್ ಮಾರ್ನಿಂಗ್. ಇವತ್ತು ಎಲ್ಲಿಗೆ ಹೋಗ್ತೀವಿ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ. ಆಮೇಲೆ ನಮ್ಮನೆಯವರೇ ಬಾಯ್ಬಿಟ್ರು. ಇವತ್ತು ನನಗೆ ಬೆಳಗ್ಗೆ 3 ಆಪ್ಷನ್ ಕೊಟ್ಟರು. ಯಾಕೋ ನನಗೆ ಬೇಜಾರು ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಅವರು 3 ಆಪ್ಷನ್ ಕೊಟ್ಟರು ನನಗೆ. ಹೇಳ್ರಿ ಏನೇನು ಕೊಟ್ರಿ ಅಂತ. ಒಂದು ದೇವಸ್ಥಾನಕ್ಕೆ ಒಂದು ನೀ ಹೇಳ್ದಲ್ಲ, ನಾನು ಹೇಳ್ದಲ್ಲಿ ಸುಮ್ಮನೆ ಬರ್ಬೇಕು ವಿತೌಟ್ ಕ್ವಶನ್ಸ್. ಅದು 3 ಒಪ್ಕೊಂಡಿದ್ದಾರೆ. ಆದರೆ ನಾನು ಹೇಳ್ಬಾರ್ದು ಅಂತಿದ್ದೆ. ಬಟ್ಟೆ ಬದಲಿಸ್ಬೇಕಾದ್ರೆ ಏನೋ ಚೇಂಜ್ ಮಾಡ್ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟೆ. ಆದರೆ ಅವಳು ಯಾವುದೋ ಅಂಗಡಿ ಹೆಸರು ಹೇಳಿದ್ರು, ಕರ್ಕೊಂಡು ಹೋಗ್ತೀನಿ ನಡಿ ಅಂತ. ಎಲ್ಲ ಗೊತ್ತಾಗ್ತಿರ್ಲಿಲ್ಲ. ನಾನು ಕಾರ್ ಗಾಡಿ ಕರ್ಕೊಂಡು ಹೋಗ್ತಾರೆ ಅಂತ. ಅದಕ್ಕೆ ನಾನು ನನಗೆ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬಿಡ್ತೀನಿ. ಕಾರ್ ಗಾಡಿ ಕೂಡ ನಮ್ಮ ಫೇವ್ರೇಟ್ ಸ್ಪಾಟ್. ಯಾಕಂದ್ರೆ ನಾವು ತುಂಬ ಇಷ್ಟಪಡ್ತೀವಿ ಇಬ್ರು. ಈ ಲೊಕೇಶನ್ ಆಗಲಿ, ಆಂಬಿಯನ್ಸ್ ಆಗಲಿ, ದೇವರಾಗಲಿ, ನಾವು ತುಂಬ ನಡ್ಕೊಳ್ತೀವಿ ಕೂಡ, ತುಂಬ ಹೋಗ್ತೀವಿ ಕೂಡ ದೇವಸ್ಥಾನಕ್ಕೆ. ನಾನು ಹೋಗಿ ಸುಮಾರು ದಿನ ಆಗಿತ್ತಲ್ಲ, ನಾನು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನನಗೆ ಒಂದು ಪ್ಲಾನ್ ಇತ್ತು. ಅದು ಕೂಡ ಇನ್ಕ್ಲೂಡೆಡ್ ಇತ್ತು ನನಗೆ. ಅವರು ಇಲ್ಲ ಸಾಗರ ಶ್ರೀಧರ ಆಶ್ರಮಕ್ಕೆ ಹೋಗೋಣ ಅಂತ ಫಸ್ಟ್ ಕೇಳಿದ್ರು ಅವರು. ನನಗೆ ಸಾಗರ ಹೋಗೋಕ್ಕೆ ಯಾಕೋ ಅನಿಸ್ಲಿಲ್ಲ. ಆದರೆ ಕಾರ್ಗಡಿಗೆ ಹೋಗ್ಬೇಕು ಅಂತ ತುಂಬ ಅನಿಸಿತ್ತು ನನಗೆ. ನಂಗೆ ಸ್ವಲ್ಪ ಹಂಗೆ ಬೇಜಾರಾದಾಗ ಎಲ್ಲಾರ ಆದಾಗ ನಂಗೆ ಸ್ವಲ್ಪ ಕಾರ್ಗಡಿಗೆ ಹೋಗ್ಬೇಕು ಅಂತ ಅನಿಸುತ್ತೆ. ನಂಗೆ ಅಲ್ಲಿ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ಆಮೇಲೆ ಇವರು ಸ್ನಾನ ಎಲ್ಲ ಮುಗಿಸಿ ಬಂದಮೇಲೆ ಒಳ್ಳೆ ಬಟ್ಟೆ ಹಾಕು ಅಂದರು. ಆಮೇಲೆ ನಾನು ಹಂಗಾರೆ ಜೀನ್ಸ್ ಹಾಕ್ಲಾ ಅಂತ ಕೇಳಿದೆ. ಜೀನ್ಸ್ ಬೇಡ ಅಂದರು. ಆಮೇಲೆ ಸ್ಕರ್ಟ್ ಹಾಕ್ಲಾ ಅಂತ ಕೇಳಿದೆ. ಅದಕ್ಕೆ ಏನು ಅನ್ನಲಿಲ್ಲ ಅವರು. ಆಮೇಲೆ ಏನೋ ಗೊತ್ತಿಲ್ಲ, ಒಳ್ಳೆ ಡ್ರೆಸ್ ಹಾಕು ಅಂದರು. ನಾನು ಹಾಗೆ ಈ ಡ್ರೆಸ್ಸೇ ಹಾಕಿದೆ. ಇದು ಯಾವಾಗ ಗೊತ್ತಾ, ನಾನು ಡೆಲ್ಲಿಗೆ ಹೋಗ್ತಾ ತೊಗೊಂಡಿದ್ದು, ಡೆಲ್ಲಿಲಿ ಹಾಕೋಕ್ಕೆ ಅಂತ. ಅಲ್ಲಿ ಹಾಕಲೇ ಇಲ್ಲ ಅಂದರೆ ಇದ್ದಿದ್ದು ಎಷ್ಟು ದಿನ ನಾವು ಗೊತ್ತಲ್ಲ, 5 ದಿನ. ಅಲ್ಲ ಹೆಣ್ಮಕ್ಳು ನಾವು ಗೊತ್ತಲ್ಲ, 5 ದಿನ ಸುಟ್ಕೇಸು ಬಾಗಿತ್ತಂದ್ರೆ 5 ದಿನ ಟ್ರಿಪ್ಗೆ. ಅಲ್ಲ ಅದೇ ನಾವು ನಿನ್ನೆ ಒಂದು ಜೋಕ್ ನೋಡ್ತಿದ್ದೆ. ಹೆಣ್ಮಕ್ಳು ಪರ್ಚೇಸಿಂಗ್ ಹೆಂಗ್ ಮಾಡ್ತಾರೆ ಅಂದ್ರೆ, ಒಂದ್ಸತಿ ನೋಡ್ಲಿಕ್ಕೆ ಹೋಗ್ತಾರಂತೆ, ಒಂದ್ಸತಿ ತಗೊಂಡ್ಲಿಕ್ಕೆ ಹೋಗ್ತಾರಂತೆ, ಮತ್ತೆ 3rd ಟೈಮ್ ಎಕ್ಸ್ಚೇಂಜಿಗೆ ಹೋಗ್ತಾರೆ. ಅಲ್ಲ ನಾವು ಹೆಣ್ಮಕ್ಳು ಹಂಗೆ ಅಲ್ವಾ, 5 ದಿನ ಹೋಗ್ತೀವಿ ಅಂದ್ರೆ 50 ದಿನದ ಬಟ್ಟೆ ಒಯ್ಯೋದು, ಹಂಗೆ ಎಕ್ಸ್ಟ್ರಾ ಇಟ್ಕೊಳ್ಳೋದು ಅಷ್ಟೇ. ಮತ್ತೇನಿಲ್ಲ. ಹಾಕಿದ್ದೆ ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕಿದ್ರೆ ಅವತ್ತು ಹಾಕಿದ್ದೆ ಈ ಡ್ರೆಸ್ನ. ಹಾಗೆ ಹಾಕೋಣ ಅಂತ ಅನ್ನಿಸ್ತು, ಹಾಕಿದೆ. ಆಮೇಲೆ ಅವ್ರು ಅಂದರು, ನಾನೇನಂದೆ, ಇದು ಶಿವಮೊಗ್ಗದಲ್ಲಿ ಹೊಸ ಝೂಡಿಯೋ ಆಗಿದೆ ಅಂದೆ ನಾನು. ಅವಾಗ ಅವ್ರಿಗೂ ಬಾಯ್ಬಿಟ್ರು. ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಡಿ ಅಂತ ಹೇಳಿದ್ರು. ಅವಾಗ ಗೊತ್ತಾಗಿದ್ದು ನನಗೆ ಶಿವಮೊಗ್ಗ ಅಂತ. ಸರ್ಪ್ರೈಸ್ ವೆಂಟ್ ರಾಂಗ್ ಅಂತ ಆಯಿತು ಇವತ್ತು ನಮ್ಮ ಯಜಮಾನ್ರದ್ದು. ಅದೇ ಶಿವಮೊಗ್ಗ. ನಾನು ಅಲ್ಲಿ ಹೇಳಿದ್ಮೇಲೆ ಆಮೇಲೆ ನಾನು ಅವತ್ತು ಶಿವಮೊಗ್ಗ ಹೋಗಿದ್ದೆ ಗೊತ್ತಾ, ಬ್ಲೌಸ್ ರಿಪೇರಿ ಕೊಡಬೇಕಂತ. ಈಗ ಅದೇ ಅವ್ರಿಗೆ ಫೋನ್ ಮಾಡಿಕೊಂಡೆ, ಇದ್ದೀನಿ ಬನ್ನಿ ಅಂದರು. ಅದೊಂಚೂರು ರಿಪೇರಿ ಕೊಡಬೇಕು. ಇನ್ನೂ ಯಾವುದೋ ಒಂದು ಬ್ಲೌಸ್ ಹೊಲಿಸೋದಿತ್ತು. ಆ ಫ್ಯಾಷನ್ ಹೋದ್ಮೇಲೆ ನಾನು ಆ ಬ್ಲೌಸ್ನ ಹೊಲಿಸ್ತಾ ಇದ್ದೀನಿ. ಇರಲಿ ಪರವಾಗಿಲ್ಲ. ಅವರೇ ಒಂದು ಐಡಿಯಾ ಕೊಟ್ಟಿದ್ರು. ಅದನ್ನು ಒಂದು ಹೊಲಿಯೋಕೆ ಕೊಡೋದು ಏನೋ ಗೊತ್ತಿಲ್ಲ. ತಂದಿದ್ದೀನಿ, ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ನಾನು ಹಾಗೇನೆ ಏನೋ ಮಾಡ್ತೀನಿ ಅಂತ ಹೋಗೋದು, ಅದು ಏನೇನೋ ಮಾಡೋದು, ಏನೇನೋ ಮಾಡ್ಕೊಂಬರೋದು ಹಂಗಾಗುತ್ತೆ. ಯಾಕೋ ಗೊತ್ತಿಲ್ಲ. ಸ್ವಲ್ಪ ಮಳೆ ಮೋಡದ ಥರ ವಾತಾವರಣ ಇದೆ. ಮಳೆ ಬಂದಿದ್ರೆ ಆಗೋದು. ಎಂಥ ಬಿಸಿಲಿತ್ತು ಅಂದರೆ ಆ ಥರ ಉರಿ 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 ಬಿಸಿಲು. ಏನದು ಸೋಲಾರ್ ನೀರು ಡೈರೆಕ್ಟ್ ಹಾಕೊಂಡ್ರೆ ಸತ್ತೇ ಹೋಗ್ತಾರೆ. ಹೌದು, ಅಷ್ಟು ಕುದಿಯೋದು. ನಾನು ಎಷ್ಟು 2 ಚಮ್ ನೀರು ಬಿಟ್ಕೊಂಡು ಬರೀ ತಣ್ಣೀರಲ್ಲೇ ಸ್ನಾನ ಮಾಡಿ ಬಂದೆ. ಬನ್ನಿ ಇವತ್ತು ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಸರ್ಪ್ರೈಸ್ ಶಿವಮೊಗ್ಗ. ಏನು ತಮ್ಮನೇಲಿ ಹಾಕಿದ್ರಿ? ಸರ್ಪ್ರೈಸ್ ವೆಂಟ್ ರಾಂಗ್. ಹಸ್ಬೆಂಡ್ ಸರ್ಪ್ರೈಸ್ ವೆಂಟ್ ರಾಂಗಾ? ಹೇಳಿ ಏನಾದ್ರು. ನೀವು ಏನು ಮಾತಾಡ್ತೀರ ಅದನ್ನೇ ಹಾಕಬೇಕು. ನೀವು ಯೋಚನೆ ಮಾಡೋ ತನಕ ಟೈಮ್ ಇಲ್ಲ ನನ್ನ ಹತ್ರ. ಪಟ ಯೋಚನೆ ಮಾಡಬೇಕು. ನೋಡೋಣ, ಆಮೇಲೆ ಹೇಳು. ಹಾಗೆ ಸುಮ್ಮನೆ ಅದು ಸುಮಾರು ಸಲ ಹಾಕಿದ್ದೀನಿ. ಅದೇ ಈಗ ಶಿವಮೊಗ್ಗ ಹೋಗ್ತಾ ಇದ್ದೀವಿ. ನಮ್ಮನೆಯವ್ರು ಅದೇ ಅಂದರು. ಅವ್ರು ಹೇಳ್ದಂಗೆ ಕೇಳಬೇಕಲ್ವಾ, ಓಮಿನಿ ತೊಗೊಂಡ್ಲಾ ಅಂತ ಕೇಳಿದ್ರು. ಮತ್ತು ಇವತ್ತು ಎಲ್ಲದಕ್ಕೂ ಎಸ್ ಅನ್ನೋ ಇದರಲ್ಲಿ ಇದ್ದೀನಲ್ಲ, ಹಾಗಾಗಿ ಎಲ್ಲದಕ್ಕೂ ಹ್ಞೂ ಅಂತ ಹೇಳಿದೆ. ಟ್ರೈನಿಗೆ ಕಾಯೋ ಪರಿಸ್ಥಿತಿ. ಬೆಂಗಳೂರು ಟ್ರೈನ್ ಅದು ಇದು.
ಅದು ಬಂತು ಸತ್ಯ. ಬಂತು. ಮುಂಚೆ ಈ ಥರ ತುಂಬ ಹೋಗ್ತಾ ಇದ್ವಿ. ಸ್ವಲ್ಪ ಬೇಜಾರಾಯಿತು ಅಂದರೆ ನಮ್ಮನೆಯವ್ರು ಅಲ್ಲಿ ಇಲ್ಲಿ ಎಲ್ಲಾದರೂ ಒಂದು ಕಡೆ ಕರ್ಕೊಂಡು ಹೋಗ್ತಾಯಿದ್ರು. ಇವಾಗ ತುಂಬ ಕಮ್ಮಿ ಆಗಿಬಿಟ್ಟಿದೆ ನಾವು ಹೋಗೋದು. ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಅವರು ತಿಂಡಿಗೆ ಅಂತ ಬಂದಾಗಲೇ ನನಗೆ ಗೊತ್ತಾಗಿದ್ದು. ಹಾಗಾಗಿ ನಾನು ಬೆಳಗ್ಗೆ ಯಾವುದೇ ರೀತಿಯಾಗಿರೋ ವೀಡಿಯೋಗಳನ್ನ ಕೂಡ ಮಾಡ್ಕೊಂಡಿರಲಿಲ್ಲ. ಹಾಗೆ ನನ್ನ ಹತ್ರ ಈಗ ಹೆಚ್ಚಿಗೆ ವೀಡಿಯೋಗಳು ಕೂಡ ಇಲ್ಲ. ಅವಾಗೆಲ್ಲ ಬ್ಯಾಕಪ್ ವೀಡಿಯೋ ಅಂತ ತುಂಬ ಇರ್ತಾಯಿತ್ತು. ಆಮೇಲೆ ಅವರು ಅಂದರು ನಿಂಗೂ ಒಂದು ಕಂಟೆಂಟ್ ಆಗುತ್ತೆ ಬಾ ಹೋಗೋಣ ಅಂತ. ಎಷ್ಟೊಂದು ಜನ ಕಂಟೆಂಟ್ ಮಾಡೋಕ್ಕೆ ಅಂತಲೇ ಎಲ್ಲೋ ಹೋಗೋದು ಕಂಟೆಂಟ್ಗಳನ್ನ ಮಾಡ್ತಾರೆ. ನಾನು ಆ ಥರ ಮಾಡಬೇಕು ಅಂತ ಅಂದ್ಕೊತೀನಿ, ಆದರೆ ನಮ್ಮಿಂದ ಅದು ಸಾಧ್ಯ ಇಲ್ಲ. ಯಾಕಂದರೆ ಇಬ್ಬರು ಗಂಡ ಹೆಂಡತಿ ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರದ್ದು ಉತ್ತರ ದಿಕ್ಕು, ನಂದು ದಕ್ಷಿಣ ದಿಕ್ಕು. ಹಾಗಾಗಿ ನಮ್ಮಿಬ್ರದ್ದು ಮ್ಯಾಚ್ ಆಗಲ್ಲ. ಅಂದರೆ ಅವ್ರದ್ದು ಕೆಲಸ ಬೇರೆ ಅಲ್ವಾ, ನಂದು ಕೆಲಸ ಬೇರೆ. ನಾವು ಯಾವುದೇ ರೀತಿಯಾಗಿರೋ ಪ್ಲ್ಯಾನ್ ಮಾಡದೇ ಇರೋದಕ್ಕೆ ನಾವು ಶಿವಮೊಗ್ಗ ಬಂದಾಗ 11:30 12 ಗಂಟೆ ಆಗಿತ್ತು ಅನಿಸುತ್ತೆ. ನಂಗೆ ಇವತ್ತು ಏನೂ ಗೊತ್ತಿಲ್ಲ, ನನಗೆ ಏನು ಎತ್ತ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಿಜ ಅವರಿಗೂ ಗೊತ್ತಿಲ್ಲ. ಆಮೇಲೆ ಅವರು ಗಾಂಧಿ ಬಜಾರ್ಗೆ ಹೋಗೋಣ ಅಂತ ಹೋದ್ವಿ. ನಾವು ಅವತ್ತು ಬಂದಾಗ ಕೂಡ ನಾವೇನೋ ಒಂದು ಹುಡುಕ್ತಾ ಇದ್ವಿ. ಅದನ್ನು ನಾವು ತೊಗೊಂಡಿರಲಿಲ್ಲ ಅವತ್ತು ಕೂಡ. ಅವತ್ತು ಜಸ್ಟ್ ಓಪನ್ ಆಗಿತ್ತು ಅಷ್ಟೇ ಅಂಗಡಿ. ಆಮೇಲೆ ಇವತ್ತು ಹೋಗೋಣ ಅಂತ ಹೋದ್ವಿ. ಇವತ್ತೆಲ್ಲ ಅಂಗಡಿಗಳು ಓಪನ್ ಆಗಿತ್ತು. ನೋಡ್ಬೋದು ಎಷ್ಟು ಲೈನಾಗಿ ಬೈಕ್ ನಿಲ್ಲಿಸಿದ್ದಾರೆ ಮತ್ತು ಎಷ್ಟು ನೀಟಾಗಿ ಇಟ್ಟಿದ್ರು. ಆನಂತರ ನಾವು ನಮಗೇನು ಬೇಕೋ ಅದನ್ನು ತೊಗೊಂಡ್ವಿ. ತೊಗೊಳ್ಳೋಷ್ಟೊತ್ತಿಗೆ ಅಲ್ಲೇ 1:30 2 ಗಂಟೆ ಆಗೋಯ್ತು ಅನಿಸುತ್ತೆ. ಆಮೇಲೆ ನಮ್ಮನೆಯವರು ಊಟಕ್ಕೆ ಹೋಗೋಣ ಅನ್ನೋಕ್ಕೆ ಶುರು ಮಾಡಿದ್ರು. ಆಮೇಲೆ ಎಲ್ಲಿ ಹೋಗೋದು ಅಂತ ನಾವು ಅಲ್ಲೇ ಗಾಂಧಿ ಬಜಾರಲ್ಲೇ ಇದ್ವಿ ಅಲ್ವಾ, ವಿಷ್ಣು ಭೋಜನಾಲಯಕ್ಕೆ ಹೋಗೋಣ ಅಂತ ಹೇಳಿದ್ರು. ನಂಗೆ ನಿಜವಾಗ್ಲೂ ನಾನು ಬೆಳಗ್ಗೆ ತಿಂಡಿ ಕೂಡ ಚೆನ್ನಾಗಿ ತಿಂದಿದ್ದೆ. ಏನು ತಿಂಡಿ ಆಗಿತ್ತು ನಂಗೆ ಮರ್ತೋಗ್ಬಿಟ್ಟಿದೆ ಇವಾಗ. ಹಾಗಾಗಿ ನನಗೆ ಅಲ್ಲಿ ಊಟ ಬೇಡ, ನನಗೆ ಸುಮ್ಮನೆ ದುಡ್ಡು ಕೊಟ್ಟಿದ್ದು ವೇಸ್ಟ್ ಆಗಿಬಿಡುತ್ತೆ ಅಂತ ನಾನು. ಆಮೇಲೆ ಇಲ್ಲ ನಾನು ಅಲ್ಲೇ ಊಟ ಮಾಡಬೇಕು ಅಂತ ಅವರು. ಆಮೇಲೆ ಅಲ್ಲಿಗೆ ವಿಷ್ಣು ಭೋಜನಾಲಯಕ್ಕೆ ಹೋದ್ವಿ. ಅಲ್ಲಿನೇ ನಾವು ಊಟ ತೊಗೊಂಡ್ವಿ. ಸೂಪು ಇವತ್ತು ತುಂಬಾ ಚೆನ್ನಾಗಿತ್ತು ಗೊತ್ತಾ. ನನಗೆ ಇದು 300 ರೂಪೀಸ್ ಪ್ಲೇಟ್ ಇದು. ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿತ್ತು. ಹೋದ ಸಲ ಹೋದಾಗ ಇಷ್ಟೆಲ್ಲ ಇರಲಿಲ್ಲ. ಇದೇನೋ ಅವರು ಹೆಸರು ಕೇಳಿದೆ, ಅದೇನೋ ಹೇಳಿದ್ರು. ತುಂಬ ಚೆನ್ನಾಗಿತ್ತು. ಅದೊಂಥರ ಚಾಟ್ ಥರ ಇತ್ತು. ಲಸ್ಸಿ, ಆಮೇಲೆ ತೇಪ್ಲ ಕೊಟ್ಟಿದ್ದರು. ಅದು ಮಾತ್ರ ತುಂಬ ಚೆನ್ನಾಗಿತ್ತು. ರಸಗುಲ್ಲ ನಾನು ತಿಂದೆ, ನಮ್ಮನೆಯವ್ರು ಅರ್ಧ ತಿಂದು ಅವ್ರು ಹಾಗೆ ಬಿಟ್ಟರು. ಆಮೇಲೆ ಒಂದೇನೋ ತರಕಾರಿದೊಂದು ಪಲ್ಯ ಇತ್ತು. ಆಮೇಲೆ ಪನ್ನೀರ್ದೊಂದು ಗ್ರೇವಿ ಇತ್ತು. ನಾವು ಹೋದಾಗ ಕಾಲಿಗಿರಲಿಲ್ಲ. ಒಳ್ಳೆ ಟೈಮ್ ಆಗಿತ್ತು. ಅದು 2 ಗಂಟೆ ಆಗಿತ್ತು ಅನಿಸುತ್ತೆ. ಫುಲ್ ರಶ್ ಇತ್ತು. ನಾವು ಒಂದು 10 ನಿಮಿಷ ಕಾದ್ವಿ. ಆಮೇಲೆ ನಮಗೂ ಕೂಡ ಜಾಗ ಸಿಕ್ತು. ಇಲ್ಲೇನೆಂದರೆ ತುಂಬ ಊಟ ತಿಂಡಿ ಜಾಸ್ತಿ ಮಾಡ್ತಾರಲ್ವ, ಅವ್ರು ಬಂದರೆ ಇದು ವರ್ತ್ ಆಗುತ್ತೆ. ನಮ್ಮಂಥವ್ರಿಗೆ ಇದು ಆಗಲ್ಲ. ಯಾಕಂದರೆ ನಂಗೆ ಒಂದು ತೇಪ್ಲ ತಿಂದೆ, 2 ಚಪಾತಿ ತಿನ್ನೋಷ್ಟಿಗೆ ಹೊಟ್ಟೆ ತುಂಬೋಯ್ತು. ಅದೇನೋ ಒಂಚೂರು ರೈಸ್ ಹಾಕಿಸ್ಕೊಂಡೆ, ನಂಗೆ ಅದು ತಿನ್ನೋಕ್ಕೆ ಆಗಲಿಲ್ಲ. ಆಮೇಲೆ ನಾನು ಒಂಚೂರು ರೈಸು ಮತ್ತು ದಾಲನ್ನ ಟೇಸ್ಟ್ ಮಾಡೋದಕ್ಕೆ ಅಂತ ಹಾಕ್ಕೊಂಡೆ. ಅದೆರಡು ನಿಜವಾಗ್ಲೂ ಚೆನ್ನಾಗಿರಲ್ಲ. ಚೆನ್ನಾಗಿರೋದೇನೆಂದರೆ ಚಪಾತಿ ಮತ್ತು ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಸಲ ಡೋಕ್ಲಾ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ನಾನು ಒಂದು ಸಲ ಡೋಕ್ಲಾನ ನನ್ನ ಫ್ರೆಂಡ್ ಮಾಡ್ಕೊಬಂದಿದ್ಲು ಕಾಲೇಜ್ ಡೇಸಲ್ಲಿ. ನಂಗೆ ನಿಜವಾಗ್ಲೂ ಅವತ್ತು ನಂಗೆ ಅದು ಇಷ್ಟ ಆಗಿರಲಿಲ್ಲ. ಇವತ್ತು ಮಾತ್ರ ನಾನು ಫುಲ್ ಡೋಕ್ಲಾ ತಿಂದೆ. ಮತ್ತು ಇದು ಅಷ್ಟೇ ಚಾಟು ತುಂಬ ಚೆನ್ನಾಗಿತ್ತು ಗೊತ್ತಾ. ಇದಕ್ಕೆ ಕಡಲೆ ಹಾಕಿದ್ರು, ಇದಕ್ಕೆ ಅವರು ಏನೋ ಹೇಳಿದ್ರು, ನಂಗೆ ಅದು ಏನು ಅಂತಲೇ ಅರ್ಥ ಆಗಲಿಲ್ಲ. ಮತ್ತು ತೇಪ್ಲ ಮಾತ್ರ ಸಖತ್ತಾಗಿತ್ತು. ಅದನ್ನು ಕೇಳಿದರೆ ಹಾಕ್ತಿದ್ರು ಏನೋ ಗೊತ್ತಿಲ್ಲ, ನಾನೇನು ಕೇಳಲಿಲ್ಲ. ಆಮೇಲೆ 2 ಚಪಾತಿ ತಿಂದೆ. ನಂಗೆ ಅಷ್ಟಕ್ಕೆ ಹೊಟ್ಟೆ ಫುಲ್ಲಾಗಿ ಹೋಯಿತು. ಈ ಚಾಟ್ಗೆ ಏನಂತಾರೆ ಯಾರಿಗಾರು ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಮೆಣಸಿನ್ಕಾಯ್ದೊಂದು ಚಟ್ನಿ ಇರುತ್ತೆ. ಈ ಸಲ ಯಾಕೋ ಅಷ್ಟೊಂದು ಚೆನ್ನಾಗಿರಲಿಲ್ಲ. ನಾನು ಕೂಡ ಈ ತೇಪ್ಲಾದು ರೆಸಿಪಿನ ನೋಡ್ಕೊಂಡಿದ್ದೀನಿ. ಅದಕ್ಕೆ ಏನು ಹಚ್ಕೊಂಡು ತಿಂತಾರೋ ಏನೋ ಗೊತ್ತಿಲ್ಲ. ನಾನು ಮಾತ್ರ ಪನ್ನೀರ್ದು ಗ್ರೇವಿ ಹಚ್ಕೊಂಡು ತಿಂದೆ. ಏನೂ ಬೇಡ ಗೊತ್ತಾ, ಅದನ್ನು ಹಾಗೆ ಕೂಡ ತಿನ್ಬೋದು. ಊಟ ಮಾಡಿ ಅಲ್ಲಿಂದ ಹೊರಟ್ವಿ. ಹೆಚ್ಚಾಗೋಯ್ತು ಹೊಟ್ಟೆ ಬಿರಿಯಾನಿ ಊಟ ಮಾಡಿ ಈಗ ಹೊರಟ್ವಿ. ನಮ್ಮನೆ ಸೋಡಾ ಕುಡಿಬೇಕಂತೆ. ಅಲ್ಲಿ ಚಾಸ್ ಕುಡ್ದಿದ್ದಾರೆ, ಈಗ ಸೋಡಾ ಕುಡಿಬೇಕಂತೆ. ಹೊಟ್ಟೆ ಫುಲ್ಲಾಗೋದು. ಹೇಳ್ರಿ. ನಾನು ಮಾಡ್ತಾ ಇದ್ದೆ, ನನಗೇನು ಸೂಪರ್ ಊಟ. ವಿಷ್ಣು ಭೋಜನಾಲಯ ಅಂತ ಗಾಂಧಿ ಬಜಾರ್ ಫಸ್ಟ್ ಕ್ರಾಸಲ್ಲಿ ಹೆಡ್ಡಲ್ಲಿದೆ. ಸೂಪರ್ ರಾಜಸ್ಥಾನಿ ಸ್ಟೈಲು. ಫ್ರೀ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸೂಪರ್. ನಮ್ಮದು ಊಟ ಎಲ್ಲ ಆಗೋಷ್ಟೊತ್ತಿಗೆ 3 ಗಂಟೆ ಆಗೇ ಹೋಯಿತು. ನಮ್ಮ ಮನೆಯವರಲ್ಲಿ ಸೋಡಾ ಕುಡಿದ್ರು, ನಾನು ಅವರಲ್ಲೇ 1-2 ಸಿಪ್ ಕುಡಿದೆ. ನಮ್ಮ ಮನೆಯವ್ರು ಇಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿ, ಆದರೆ ನಾನು ಒಂದೇ ಸಲ ಹಾಗೆ ಸುಮ್ಮನೆ ಒಂದು ಸಲ ಕೆಳಗಡೆ ರೌಂಡ್ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಹೋಗಿ ಸುಮ್ಮನೆ ಒಂದು ಸಲ ರೌಂಡ್ ಹಾಕ್ಕೊಂಡು ಬಂದ್ವಿ. ನಾವು ಮೇಲೆ ಸ್ಪಾರ್ಗೆ ಗಿರ್ಗೆ ಎಲ್ಲೂ ಹೋಗಲಿಲ್ಲ.
ನಂಗೆ ಬಂದಮೇಲೆ ಒಂದು ಸಲ ಮಾಲಿಗೆ ಹೋಗಬೇಕು. ಆನಂತರ ಲೇಟಾಗಿಬಿಟ್ಟಿತ್ತು, 4 ಗಂಟೆ ಆಗೋಯ್ತು ಅಲ್ಲೇ. ನಮ್ಮ ಮನೆಯವ್ರು ಬೇಡ ಝೂಡಿಯೋಕ್ಕೆ ಇನ್ನೊಂದು ದಿನ ಕರ್ಕೊಂಬರ್ತೀನಿ ಅಂತ. ನಮ್ಮ ಮನೆಯವ್ರದ್ದು ಗೊತ್ತಲ್ಲ, ನಿಮಗೆ ಗೊತ್ತಿದೆಯೋ ಇಲ್ಲ ನನಗೆ ಗೊತ್ತು. ಅವ್ರು ಒಂದು ಕೆಲಸ ಅಂದರೆ ಒಂದೇ ಕೆಲಸ. ಆಮೇಲೆ ಇಲ್ಲ ನಾನು ಹೋಗಲೇಬೇಕು ಅಂತ ನಾನು ಹಠ ಮಾಡಿದೆ. ಯಾಕಂದರೆ ಪ್ರತಿ ಸಲ ಬಂದಾಗ ನಂಗೆ ಹೋಗೋಕ್ಕಾಗ್ತಾಯಿಲ್ಲ, ನಾನು ಝೂಡಿಯೋ ನೋಡಬೇಕು ಅಂತ ಹೋಗಿದ್ದು. ತುಂಬಾ ಒಳ್ಳೆಯದಾಯಿತು, ತುಂಬ ದೊಡ್ಡದಾಗಿದೆ ಝೂಡಿಯೋ. ಆದರೆ ನನಗೆ ಇಷ್ಟ ಆಗೋಂಥದ್ದು ಏನೋ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ. ನಾನು ಆಲ್ರೆಡಿ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೆ ಬಂದ ಸಲನೇ. ಮೇಲ್ಗಡೆ ಹರ್ಷ ಓಪನ್ ಆಗಿದೆ, ನಂಗೆ ಅದನ್ನು ನೋಡಬೇಕು ಅಂತ ಅನ್ನಿಸ್ತು. ಯಾಕಂದರೆ ಹೊರಗಡೆಯಿಂದ ಗಾಜಿನ ಬಾಟ್ಲೆಲ್ಲ ಕಾಣ್ತಾ ಇತ್ತು. ನಮ್ಮ ಮನೆಯವ್ರು ಬೇಡವೇ ಬೇಡ ಅಂತ ಹೇಳಿ ಆಮೇಲೆ ನಾನು ಅಲ್ಲಿಗೂ ಕರ್ಕೊಂಡು ಹೋದೆ ನಮ್ಮ ಮನೆಯವ್ರನ್ನ. ಆಮೇಲೆ ಝೂಡಿಯೋದಲ್ಲಿ ಹೋಗಿ ನೋಡಿದೆ. ಸ್ಕರ್ಟ್ ನನಗೆ ಫ್ರಾಕ್ಗಳಿರುತ್ತೆ ಗೊತ್ತಾ, ಅದು ಸ್ವಲ್ಪ ಇಷ್ಟ ಆಗುತ್ತೆ ಇಲ್ಲಿ ಝೂಡಿಯೋದ್ದು. ಆಮೇಲೆ ನಾನು ಮನೆಯಲ್ಲಿ ಹಾಕೋದಕ್ಕೆ ಅಂತ ಒಂದೆರಡು ಚೂಡಿದಾರದ್ದು ಡ್ರೆಸ್ಗಳನ್ನೂ ಕೂಡ ನೋಡಿದೆ. ನಮ್ಮ ಮನೆಯವ್ರು ಬೇಡ, ಇನ್ನೊಂದು ಸಲ ಬಂದಾಗ ತಗೋಬಹುದು ಅಂದರು. ಅಷ್ಟೊಂದೇನು ಕಲೆಕ್ಷನ್ ಇರಲಿಲ್ಲ. ಚಿನ್ನಿ ಮೈಸೂರಿಗೆ ಯಾವತ್ತೋ ಒಂದಿನ ಹೋಗಿದ್ಲಂತೆ, ಅವಾಗ ಅಲ್ಲಿ ತುಂಬ ಇದೆ ಮಮ್ಮಿ ಅಂತ ಹೇಳಿದ್ಲು. ಆದರೆ ನನಗೇನಂದರೆ ನಾನು ಹೋಗಬೇಕು, ನೋಡಬೇಕು, ನಾನು ಟ್ರೈ ಮಾಡಿ ನಂಗೆ ಇಷ್ಟ ಆದರೆ ತೊಗೋಬೇಕು. ನಾನು ಹಾಗಂಗೆ ತರಿಸ್ಕೊಳ್ಳೋದು ಸ್ವಲ್ಪ ಕಮ್ಮಿನೇ. ಅದೇ ದಿನ ಹಾಕೋದಕ್ಕೆ ಅಂತ ಡ್ರೆಸ್ಗಳನ್ನ ನಾನು ನೋಡ್ತಾ ಇದ್ದೆ. ಮತ್ತು ನನಗೆ ದಿನ ಹಾಕೋಕ್ಕೆ ಡ್ರೆಸ್ಗಳು ಹೆಂಗೆ ಅಂದರೆ ಸ್ವಲ್ಪ ಉದ್ದ ಇರಬೇಕು ಟಾಪ್ಗಳು. ಕೆಲವೊಂದು ಇಲ್ಲಿ ಇಟ್ಟಿರ್ತಾರಲ್ಲ ಟಾಪ್ಗಳು ಗಿಡ್ಡ ಇರುತ್ತೆ. ನಾನು ಒಂದು ಸಲ ಮೈಸೂರಿಗೆ ಹೋದಾಗ ತೊಗೊಬಂದಿದ್ದೆ, ಆಮೇಲೆ ನಾನು ಅದನ್ನು ಹಾಕಲೇ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ನಮಗೆಲ್ಲ ಟಾಪ್ಗಳು ಉದ್ದ ಇದ್ದರೆ ಚೆನ್ನಾಗಿ ಇರುತ್ತೆ ಅಂತ ನಾನು ಹುಡುಕ್ತಾ ಇದ್ದೆ. ಆಮೇಲೆ ನಾನು ತೊಗೊಳ್ಲಿಲ್ಲ. ನೋಡಿ ಇಲ್ಲಿ ನೇಲ್ಸ್ ಇತ್ತು, ಎಷ್ಟೆಷ್ಟೋ ಸಾವಿರ ಕೊಟ್ಟು ನೇಲ್ ಆರ್ಟ್ ಮಾಡಿಸ್ತಾರೆ ಗೊತ್ತಾ. ಇಲ್ಲಿ ನೋಡಿ ಈ ಥರ ಇದೆ, 200 ರುಪೀಸು ಎಷ್ಟೋ ಇರಬೇಕು, ನನಗೆ ಈಗ ಮರ್ತೋಯ್ತು. ಆನಂತರ ಚಿನ್ನಿಗೆ ಒಂದೆರಡು ಚಪ್ಪಲ್ ತೊಗೊಂಡು ಹಾಗೆ ಈಗ ಮೇಲ್ಗಡೆ ಹರ್ಷಕ್ಕೆ ಬಂದೆ. ಆದರೆ ನಮ್ಮ ಮನೆಯವರಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಇಲ್ಲಿ ಬರೋಕ್ಕೆ. ನಾನು ಅದೇ ಬೈತಾ ಇದ್ದೆ ಅವರಿಗೆ. ಬಂದಮೇಲೆ ನಾವೆಲ್ಲದನ್ನು ನೋಡಿಕೊಂಡು ಹೋಗಬೇಕು ಅಂತ. ನಮ್ಮನೆಯವ್ರು ಕರ್ಕೊಬಂದಿದ್ದೇನೋ ನಿಜ, ಆದರೆ ಎಲ್ಲೂ ಕರ್ಕೊಂಡು ಹೋಗಲೇ ಇಲ್ಲ ನನ್ನನ್ನು. ನಾನು ಒಂದು ಕುಕ್ಕರ್ ತೊಗೋಬೇಕು ಅಂತ ಅವತ್ತಿಂದ ಹೇಳ್ತಾ ಇದ್ದೆ ಗೊತ್ತಾ. ಅದಕ್ಕೆ ಅದನ್ನು ಕೂಡ ನಾನು ತೊಗೊಂಡೆ, 2 ಲೀಟ್ರದ್ದು. ಆನಂತರ ನಮ್ಮದು ನೆಕ್ಸ್ಟ್ ಬೈ ಇರೋದು ಫ್ರಿಜ್ ತೊಗೋಬೇಕು ಅಂತ. ನಮ್ಮ ಫ್ರಿಜ್ ಹಾಳಾಗಿಬಿಟ್ಟಿದೆ. ನಾನು ಹೋಗಿ ಬಂದು ಈ ಕುಕ್ಕರ್ ಹತ್ರನೇ ನಿಲ್ಲೋದು. 2 ಲೀಟ್ರ್ ಕುಕ್ಕರ್ ಒಂದು ನನಗೆ ಬೇಕಿತ್ತು, ಅದು ಈ ಹಂಡಿ ಶೇಪ್ದು ಬೇಕಿತ್ತು. ನಮ್ಮ ಚಿಕ್ಕಮ್ಮ ಏನಂದ್ಲಂದರೆ ಹಾಕಿನ್ಸ್ದು ತೊಗೋ ಅಂತ ಹೇಳಿದ್ಲು. ಅದರಲ್ಲಿ ಹಂಡಿ ಶೇಪ್ ಇರಲಿಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಬೇಡ ಇದನ್ನೇ ತೊಗೋ ಅಂತ. ಅಲ್ಲೂ ನಂದು ನಮ್ಮ ಮನೆಯವ್ರದ್ದು ಒಂದು ಸ್ವಲ್ಪ ವಾದ ವಿವಾದ ಆಯಿತು. ಆಮೇಲೂ ನಮ್ಮ ಮನೆಯವ್ರ ಮಾತೇ ನಡೀತು. ಅವರು ಇಲ್ಲ ಈ ಹಂಡಿ ಶೇಪ್ದೇ ತೊಗೋ ಅಂತ. ಆಮೇಲೆ ನಾನೇ ತೊಗೊಂಡೆ. ನಾನು ತೊಗೊತಾ ಇರೋದಲ್ಲ, ಹಾಗಾಗಿ ನನ್ನ ಹತ್ರನೇ ಅವರು ಬಿಲ್ ಹಾಕ್ಸಿದ್ರು. ಇವತ್ತು ನೀನೇ ಇದಕ್ಕೆ ಬಿಲ್ ಕೊಡು ಅಂತ ಹೇಳಿದ್ರು. ಆಮೇಲೆ ನಾನೇ ತೊಗೊಂಡೆ. 2200 ರೂಪಾಯಿ ಏನೋ ಆಯಿತು. ನನಗೆ ಅದೇ ಆಶ್ಚರ್ಯ ಆಗ್ತಾಯಿತ್ತು, 1 ಲೀಟ್ರಿಗೆ 1,000 ರೂಪಾಯಿ ಅಂತ ಅನ್ನಿಸ್ತು. ಹಾಗೆ ಅಲ್ಲಿಂದ ತೊಗೊಂಡು ನಾವು ಹೊರಟ್ವಿ. ಹಾಗೆ ಈ ಸಲ ಶಾಪಿಂಗ್ ಮಾಡಿದ್ದು ಅಷ್ಟೊಂದು ಖುಷಿ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ನಾನು ಎಲ್ಲೂ ಅಂಗಡಿಗಳಿಗೆ ಹೋಗಲೇ ಇಲ್ಲ ಗೊತ್ತಾ. ಫಸ್ಟ್ ಬಂದವರೇ ನಾನು ಬ್ಲೌಸ್ ಅವರಿಗೆ ಫೋನ್ ಮಾಡಿದೆ. ಬ್ಲೌಸ್ ಅವರು ನಾನು ಇದ್ದೀನಿ ಬನ್ನಿ ಅಂದರು. ಅಲ್ಲಿ ಹೋಗಿ ಅಲ್ಲೇ ಒಂದು ಸ್ವಲ್ಪ ಲೇಟ್ ಆಯಿತು ನನಗೆ. ಹಾಗಾಗಿನೇ ನಾವು ಸಿಟಿ ಒಳಗೆ ಹೋಗೋದು ಲೇಟ್ ಆಯಿತು. ಅವ್ರದ್ದು ಒಂದು ಬ್ಲೌಸ್ ರಿಪೇರಿ ಇತ್ತಲ್ವ, ಅದನ್ನು ನಾನು ಕುತ್ಕೊಂಡು ಅಲ್ಲೇ ಮಾಡಿಸ್ಕೊಂಡು 1 ಗಂಟೆ ಆಮೇಲೆ ಅಲ್ಲಿಂದ ಹೊರಟ್ವಿ. ಹಾಗಾಗಿ ನಮಗೆ ಎಲ್ಲೂ ಟೈಮ್ ಅಂತ ಸಾಕಾಗಲೇ ಇಲ್ಲ. ನನಗೆ ಸಿಟಿ ಸೆಂಟ್ರ್ ಒಳಗಡೆ ರೌಂಡ್ ಹೊಡಿಬೇಕಾಗಿತ್ತು. ತೊಗೊತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗೆ ಅಲ್ಲಿಗೆ ಹೋದ್ರೇ ಒಂಥರ ಸಮಾಧಾನ. ನಮ್ಮನೆಯವ್ರು ಸುಮ್ಮನೆ ನನಗೆ ಸರ್ಪ್ರೈಸ್ ಅಂತ ಕರ್ಕೊಬಂದು ಮಂಗನ್ ಮಾಡಿದ್ರು. ಕುಕ್ಕರ್ ತೊಗೊಂಡು ಹಾಗೆ ಹೊರಟ್ವಿ. ಚಿನ್ನಿಗೆ ನಾನು 2 ಜೊತೆ ಚಪ್ಪಲ್ ತೊಗೊಂಡೆ. ನಾನು ಯಾವಾಗಲೂ ಈ ಥರ ಚಪ್ಪಲ್ಗಳನ್ನ ತೊಗೊಂಡು ಇಟ್ಕೊತೀನಿ ಹೋದಾಗೆಲ್ಲ. ನಾನು ಒಂದು ಸಲ ತೊಗೊಂಡಿದ್ದೆ. ಅವಳು ಅದನ್ನು ನನಗೇನಂದ್ಲು ಅಂದರೆ, ಮಮ್ಮಿ ಇದನ್ನು ಹಾಕ್ಕೊಂಡು ನಾನು ಏನಾದ್ರು ಕಾಲೇಜಲ್ಲಿ ಲಿಫ್ಟಲ್ಲಿ ನಿಂತ್ಕೊಂಡ್ರೆ ನನ್ನ ಕಾಲು ನೋಡಿ ಎಲ್ಲ ನಗ್ತಾರೆ ಅಂದ್ಲು. ಅವತ್ತೇ ಲಾಸ್ಟ್ ನನಗೆ ಎಷ್ಟು ಸಿಟ್ಟು ಬಂದಿತ್ತು ಗೊತ್ತಾ. ನಾನು ಪಾಪ ಅಂತ ತೊಗೊಬಂದರೆ ಹಂಗೆ ಅಂದಿದ್ಲು. ಅವತ್ತಿಂದ ನಾನು ಒಂದು ಚಪ್ಪಲ್ ತಗೊಂಡ್ಲಿಲ್ಲ. ಅವಳಿಗೆ ಹತ್ತತ್ರ 1-1.5 ವರ್ಷ ಆಗಿತ್ತು. ಆಮೇಲೆ ಅವಳ ಹತ್ರ ಹಾಕಕ್ಕೆ ಒಂದು ಚಪ್ಪಲಿ ಇರಲಿಲ್ಲ ಗೊತ್ತಾ. ಅವಳು ಹೋಗಿ ಶಾಪಿಂಗ್ ಮಾಡಲ್ಲ, ಯಾವಾಗಲೂ ನಾನೇ ಮಾಡೋದು. ಆಮೇಲೆ ಹೋದ ಸಲ ಬಂದಾಗ ಇಲ್ಲೇ ಲೋಕಲಲ್ಲಿ ತೊಗೊಂಡು ಹೋಗಿದ್ಲು. ಆಮೇಲೆ ನಾನೇ ಪಾಪ ಅಂತ ತೊಗೊಂಡು ಬಂದೆ. ಹಾಗೆ ನಾವು ಶಿವಮೊಗ್ಗದಲ್ಲಿ ಶಾಪಿಂಗ್ ಮಾಡಿದ್ದು ಇದೇ ಬುದ್ಧನ ಮೂರ್ತಿ. ಹಾಗೆಯೇ ಇದೊಂದು ದೀಪ ಆಗಿತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ.